ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವಿದ್. ನಾವೀಗ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಅಂದರೆ ಇಲ್ಲಿ 26ನೇ ವಾರ್ಡ್. ಈ 26ನೇ ವಾರ್ಡ್ನಲ್ಲಿ ಇಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ. ಇಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಪೌರರು ಅಬ್ದುಲ್ ಲತೀಫ್ರು ಸಹ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಸಮಸ್ಯೆ ಏನಂತಂತಂದರೆ SIR ಏನು ಈ ದಾಖಲೆಗಳನ್ನು ತಾವು ಜೋಡಿಸ್ಕೊಳ್ಳಿ, ಆಮೇಲೆ ಮತದಾನದ ಲೀಸ್ಟ್ನಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಿ, ಹಳೇದು ಹೊಸದು ID ಕಾರ್ಡು ಇದನ್ನೆಲ್ಲ ಈ ವ್ಯವಸ್ಥೆಗೆ ಇಲ್ಲಿ 26ನೇ ವಾರ್ಡಿನಲ್ಲಿ ಯಾರು BLOಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಅಂದರೆ ಟೈಮು ತಪ್ಪಿಸಿ ಬರ್ತಾ ಇದ್ದಾರೆ. ಇಲ್ಲಿ ಏನು ದಾಖಲೆಗಳು ಜೋಡ್ಸೋಕ್ಕೆ, ಅವರಿಗೆ ದಾಖಲೆಗಳನ್ನು ಕೊಡೋಕ್ಕೆ ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ತುಂಬ ಜನ ಸೇರಿದ್ದಾರೆ. ಇಲ್ಲಿ ಯಾಕೆ ಸೇರಿದ್ದಾರೆ? ನಮ್ಮ ಜೊತೆಗೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಇಲ್ಲಿ ನಿಮ್ಮ ಕಚೇರಿಯಲ್ಲಿ ಭಾಳಷ್ಟು ಜನ ಸೇರಿದ್ದಾರೆ, ಟೇಬಲ್ಗಳು ಹಾಕಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ? ಇದು ಇಲ್ಲಿ ಯಾಕೆ ಸೇರಾರಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ 26ನೇ ವಾರ್ಡ್ನಲ್ಲಿ ಈ SIR ಬಗ್ಗೆ ತಮ್ಮ ಮತವನ್ನು ಪಟ್ಟಿಯಲ್ಲಿ ಸೇರಿಸುವ ಮೂಲಕ ಬೇಸಿಕ್ಕಿಂದ ಬರ್ರಿ ಅಂಥೇಳಿ 2002ರಿಂದ ಅಂತೇಳಿ ತೋರಿಸ್ಯಾರೆ. ಅದ್ರ ಬಗ್ಗೆ ಐತಲ್ಲ, ಈ ಭಾಗದ 26ನೇ ವಾರ್ಡಿನ BLOಗಳಿಗೆ ಫೋನ್ ಮಾಡಿದ್ರೆ ಯಾರೂ ಫೋನ್ ತೊಗೊಳಕತ್ತಿಲ್ಲ. ಆಮೇಲೆ ಏನು ಹೇಳ್ತಾರಂದರೆ, DC ಸಾಹೇಬರು ಒಂದು ಮಾತು ಹೇಳ್ಯಾರಂತೆ, ನೀವು BLOಗಳು ಸ್ಕೂಲ್ನಲ್ಲಿ ಪಾಠ ಮಾಡ್ತಾ 4 ಗಂಟೆ ಮೇಲೆ ಹೋಗಿರಿ ಅಂತ ಹೇಳಿದ್ರೆ ಈ ಜನಕ್ಕೆ ಯಾರು ಉತ್ತರ ಕೊಡ್ತಾರೆ? 30ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೆಲವರು ಹೇಳಕತ್ತಾರಂತ ನನಗೆ ಮಾಹಿತಿ ಬಂತು. ಈ 30ನೇ ತಾರೀಕು ಒಳಗಡೆ ನೀವೆಲ್ಲ ಅಪ್ಡೇಟ್ ಮಾಡಿಸ್ಕೊಳ್ರಿ, ನಿಮ್ಮ ಮತವನ್ನು ಪರಿಶೀಲನೆ ಮಾಡ್ಕೊಂಡು ಅದರಲ್ಲಿ ಸೇರ್ಪಡೆಯುವಂಥ ಮಾಡುವಂಥ ವ್ಯವಸ್ಥೆ ಮಾಡಿರಿ. ಅಂದರೆ ಈಗ 2002ರಾಗೆ ಬೇರೆ ಭಾಗದಲ್ಲಿ ಇರ್ತಿರೋರು, ಅಲ್ಲಿ ಹೋಗಿ ಆ BLOಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಮತ್ತೆ ತೊಗೊಂಬಂದು ಅಪ್ಡೇಟ್ ಮಾಡ್ಸಕ್ಕಳೆ ಟೈಮ್ ಭಾಳಷ್ಟು ಬೇಕಾಗ್ತದೆ. ಅದಕ್ಕೆ ಆ ಭಾಗದ BLOಗಳು, ಆ ಭಾಗದ ವಾರ್ಡ್ಗಳಲ್ಲಿ ಎಲ್ಲ BLOಗಳು, ಒಂದೊಂದು ವಾರ್ಡಿನ BLOಗಳು ಎಷ್ಟಿದ್ದಾರೆ ಆ BLOಗಳಿಗೆ ಅಲ್ಲೇ ಕೂರಿಸುವಂಥ ವ್ಯವಸ್ಥೆ ಈ ಜಿಲ್ಲಾಡಳಿತ ಮಾಡಬೇಕು. ಚುನಾವಣೆ ಅಧಿಕಾರಿಗಳನ್ನು ಕೂಡ ಇದಕ್ಕೆ ಗಮನ ಹರಿಸಬೇಕು. ಮೊನ್ನೆ DC ಸಾಹೇಬರು ಕೂಡ ಇದಕ್ಕೆ ಗಮನ ಹರಿಸಬೇಕು. ನಾನು BLOಗಳಿಗೆ ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡೋಕತ್ತಿಲ್ಲ ಅಂದರೆ, ಒಬ್ಬ ನಾಗರಿಕನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನಮಗೆ ಈ ರೀತಿ ಗೊಂದಲಕ್ಕೆ ಸೃಷ್ಟಿ ಮಾಡಕತ್ತಾರಂದರೆ ಅಧಿಕಾರಿಗಳು ಏನಿದ್ರ ಅರ್ಥ ಅಂತ ತಿಳಿಸ್ಬೇಕು. ಇದ್ರ ಬಗ್ಗೆ ಏನಿದ್ರು, ಯಾಕೆ ಈ ರೀತಿ ಮಾಡಕತ್ತಾರೆ? ಜನ ಬಂದು ಕೆಲಸ ಬಗ್ಸಿ ಬಿಟ್ಟು ಅವರು ಅಪ್ಡೇಟ್ ನಾವು ಜೀವಂತವಾಗಿದ್ದೀವಿ ಅನ್ನೋದಕ್ಕೆ ಮೂಲಕ ಅವರು SIRನ ಇದು ದಾಖಲಾತಿಗಳು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಬರಕತ್ತಿದ್ದಾರೆ. ಆದರೆ BLOಗಳು ಅಂತೂ ಫೋನೇ ಎತ್ತಕತ್ತಿಲ್ಲ. ಈಗ BLO ಅಂದರೆ ಯಾರಂತ ನಿಮ್ಗೆ ಗೊತ್ತಿತ್ತಾ? ಶಿಕ್ಷಕರವರು, ಆ ಭಾಗದ ಶಾಲೆಯ ಶಿಕ್ಷಕರು ಪಾಠ ಮಾಡಬೇಕು ಅಥವಾ ಅವರು ನಿಮ್ಮ ಕೆಲಸ ಮಾಡಬೇಕು. ಅದು ತಾವು ಅವರ ದೂರನ್ನು ಜಿಲ್ಲಾಡಳಿತಕ್ಕೆ ಕೊಡಬೇಕು. ನಾನು ಅದೇ ಹೇಳಕತ್ತೀನಿ. ಜಿಲ್ಲಾಡಳಿತ ಏನು ಮಾಡಬೇಕಂದ್ರೆ, ಈ ಶಿಕ್ಷಕರಿಗೆ ಈಗ ಮುಂದೆ ಬರುವ ದಿನಗಳಲ್ಲಿ ಎಕ್ಸಾಮ್ಗಳು ಚಾಲು ಆಗ್ತವೆ ಮಕ್ಕಳದು. ಅವರು ಅದೇ ಹೇಳಕತ್ತಾರೆ, ಸರ್ ಮಕ್ಕಳು ಪೇರೆಂಟ್ಸ್ಗಳು ಬಂದು ಶಾಲೆಗೆ ನಮ್ಮ ಮಕ್ಕಳು ಭವಿಷ್ಯ ಏನಾಗುತ್ತೆ, ನೀವು ಹಿಂಗೆ ಹೋಗಿ ಕ್ಲಾಸ್ಗಳು ಬಿಟ್ಟು ಹೋದರೆ, ಈ BLOಗಳು ನೀವು ಮಾಡೋಕ್ಕೆ ಹೋದ್ರೆ ಕೆಲಸ, ನಮ್ಮ ಮಕ್ಕಳು ಭವಿಷ್ಯ ಏನಂತ ಕೇಳಿದ್ರು. ನಮಗೆ ಉತ್ತರ ಕೇಳಿದ್ರು. ನಾನು ಅದಕ್ಕೆ ಪ್ರಶ್ನೆ ಏನು ಹೇಳಿದೆ, ನೀವು ಮೊದಲಾಗಿ ನೀವು ಯಾಕೆ ಇದು ಒಪ್ಕೊಂಡಿರಿ? ನಿಮ್ಮ ಟೈಮು 4 ಗಂಟೆಯಿಂದ 5 ಗಂಟೆ ತನಕ ಮಾಡಿರಿ ಅಂತ ಹೇಳ್ತಾರಂತೆ DC ಅವರು. ಮಾಹಿತಿ ಕೊಟ್ಟರು ನನಗೆ ಕೆಲವು BLOಗಳು. ಈ ಮಾಹಿತಿ ಪ್ರಕಾರ ಒಂದು ಅಪ್ಲಿಕೇಶನ್ ಪರಿಶೀಲನೆ ಮಾಡಬೇಕಂದ್ರೆ ಹೆಚ್ಚು ಕಡಿಮೆ 20ರಿಂದ 30 ನಿಮಿಷ ಆಗುತ್ತೆ. 2 ತಾಸಿನಲ್ಲಿ ಎಷ್ಟು ಜನ ಇವ್ರು ಮಾಡ್ತಾರೆ? ಒಂದು ವಾರ್ಡಿನಲ್ಲಿ 9,000 ಜನ ಮತದಾರರು ಇದ್ದಾರೆ. ಆ 9,000 ಮತದಾನಗಳನ್ನು ಪರಿಶೀಲನೆ ಮಾಡಿ 2002ರಿಂದ ಅಪ್ಡೇಟ್ ಮಾಡಬೇಕಂದ್ರೆ ಕನಿಷ್ಠ BLOಗಳು ಇಲ್ಲಿ ಕುಂತ್ರೆ ಯಾರು ಅಲ್ಲಿ ಅಲ್ದಾಡೋದು ಬೇಕಾಗಿಲ್ಲ. ದಯಮಾಡಿ ಜಿಲ್ಲಾಡಳಿತಕ್ಕೆ ಹೇಳೋದು ಏನಂದರೆ, ಇದು ನೀವು ಪರಿಶೀಲನೆ ಮಾಡಿ ಈ ಶಿಕ್ಷಕರನ್ನು ಬಿಟ್ಟು ಪರ್ಯಾಯವಾಗಿ ಬೇರೆಯವರಿಗೆ ನೇಮಕ ಮಾಡಿದರೆ ಸೂಕ್ತವಾದ ಸರಳವಾಗಿ ಈ SRIಯನ್ನು ಮುಕ್ತಾಯ ಮಾಡ್ಬೋದು. ಇಲ್ಲ ಅಂದರೆ ಭಾಳಷ್ಟು ಗೊಂದಲಗಳಾಗ್ತವೆ. ಯಾಕಂದರೆ ಇದೇ ಬೇಸಿಕ್ ಅನ್ನಕತ್ತಾರೆ. ಇದು ಬೇಸಿಕ್ ಆಗಿಲ್ಲ ಅಂದರೆ ನೇತಾಡೋದಂತೂ ಗ್ಯಾರಂಟಿ. ಹಾಗಾಗಿ ದಯಮಾಡಿ ಎಲ್ಲರಿಗೂ ಸಹಕಾರ ಮಾಡಿ ಜಿಲ್ಲಾ ಆಡಳಿತ ಹಾಗೂ DC ಅವರು, ಚುನಾವಣೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಜನರ ಗೊಂದಲವನ್ನು ನಿರಾಳ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ.